ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಈಗ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಮತ್ತೊಂದು ಕಡೆ 40 ಶಾಸಕರ ಬಹುದೊಡ್ಡ ಆಪರೇಷನ್ ಸದ್ದಿಲ್ಲದೆ ಶುರುವಾಗಿದೆಯಾ? ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಊಹೆ ಮಾಡದಂಥ ಒಂದು ಬೆಳವಣಿಗೆ ಆಗುತ್ತಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಂಡಿ ಕೂಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, 3ಕ್ಕೂ ಹೆಚ್ಚು ಪ್ರಮುಖ ಪಕ್ಷಗಳೇ ಔಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ. ಮಮತಾ ಬ್ಯಾನರ್ಜಿ ಅವರು ಅನೌನ್ಸ್ಮೆಂಟ್ ಆಯಿತು, ಕೇಜ್ರಿವಾಲ್ ಅವ್ರದ್ದು ಅನೌನ್ಸ್ಮೆಂಟ್ ಆಯಿತು, ಪಂಜಾಬಲ್ಲಿ ನಾವು ಸ್ವಂತ ಬಲದ ಮೇಲೆ ಸ್ಪರ್ಧೆ ಮಾಡ್ತೀವಿ ಅಂತ. ನಿತೀಶ್ ಕುಮಾರ್ ಅವರು ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. SP ಈಗಾಗಲೇ ಸೆಡ್ ಹೊಡೆದಿದೆ. ಸೊ ಬಹುತೇಕ ಇಂಡಿ ಕೂಟ ವಿಸರ್ಜನೆ ಸದ್ಯದಲ್ಲಿಯೇ ಕಾದಿದೆಯಾ ಅನ್ನುವಂಥ ಬೆಳವಣಿಗೆ, ಆ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಈ ಹೊತ್ತಲ್ಲಿ ಕಮಲ ತೆಕ್ಕೆಗೆ ದೊಡ್ಡ ನಾಯಕ ಬೀಳ್ತಾರಾ, NDA ಸೇರ್ತಾರಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಶುರುವಾಗಿದೆಯಲ್ಲ. ಬಿಹಾರ ರಾಜಕಾರಣದ ಬಗ್ಗೆ, ನಿತೀಶ್ ಕುಮಾರ್ ಅವ್ರ ಬಗ್ಗೆ. ಈಗ ಪ್ರಶಾಂತ್ ಕಿಶೋರ್ ಅವರು ಬೇರೆ ಬಾಂಬ್ ಹಾಕಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಒಂದನ್ನು ಕೊಡ್ತಾ ಇದ್ದಾರೆ. ಹೇಳಿ ಕೇಳಿ ಪ್ರಶಾಂತ್ ಕಿಶೋರ್ ಅವ್ರಿಗೆ ನಿತೀಶ್ ಕುಮಾರ್ ಅವರಂದ್ರೆ ಎಣ್ಣೆ ಸೀಗೆಕಾಯಿ ಥರ. ಒಂದು ಕಾಲದಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ನೆಚ್ಕೊಂಡು ಹೋಗಿದ್ರು, ಆಮೇಲೆ ಆಗ ಬರಲಿಲ್ಲ. ಹೊರಗಡೆ ಬಂದ ಮೇಲೆ ನಿತೀಶ್ ಕುಮಾರ್ ಅವ್ರ ವಿರುದ್ಧ ಸಿಗೋ ಒಂದು ಚಾನ್ಸು ಬಿಡ್ತಾ ಇಲ್ಲ ಪ್ರಶಾಂತ್ ಕಿಶೋರ್ ಅವರು. ಅವ್ರ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ, ರಹಸ್ಯಗಳನ್ನು ತೆಗೆಯೋದಕ್ಕೆ, ಇಂಥದ್ದೆಲ್ಲ ನಡೀತಾ ಇರುತ್ತಲ್ಲ ಆಗಾಗ. ಈಗ ನೋಡಿ, ಬಿಹಾರ ರಾಜಕಾರಣದಲ್ಲಿ ಮಹಾಸ್ಥಿತ್ಯಂತರದ ಸುಳಿವು ಸಿಗ್ತಿರೋ ಹೊತ್ತಲ್ಲಿ ಪ್ರಶಾಂತ್ ಕಿಶೋರ್ ಹೇಳಿರುವಂತಹ ಸೀಕ್ರೆಟ್, NDA ತೆಕ್ಕೆಗೆ ಬಿದ್ರೂ ಸರಿ, ಹೋಗದೆ ಇದ್ರೂ ಸರಿ, ಯಾವುದೂ ಅವ್ರ ಭವಿಷ್ಯಕ್ಕೆ ವ್ಯತ್ಯಾಸ ಮಾಡಲ್ಲ. ಯಾಕಂದ್ರೆ ಅವ್ರೀಗ 0 ಆಗಿದ್ದಾರೆ ಅಂತ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಸಿಡಿಸಿರುವಂತಹ ಸೀಕ್ರೆಟ್ ದೊಡ್ಡದೊಂದು ಬೆಳವಣಿಗೆ ಆಗೋದಿಕ್ಕಿದೆ ಅಂತ ಅವರೊಬ್ಬರೇ ಹೇಳಿದ್ದಲ್ಲ. ಇತ್ತೀಚೆಗೆ ಸುಮಾರು ಪ್ರಮುಖ ನಾಯಕರ ಸ್ಟೇಟ್ಮೆಂಟ್ಗಳಲ್ಲೇ ಇಂತಹ ಸುಳಿವು ಸಿಕ್ಕಿದೆಯಲ್ಲ. JDU ಮಿನಿಸ್ಟರ್ಗಳು ನಿತೀಶ್ ಕುಮಾರ್ ಅವ್ರಿಗೆ ಆಪ್ತರಾಗಿರೋರೇ BJP ನಮಗೇನು ಬಾಗಿಲು ಬಂದ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅಮಿತ್ ಶಾ ಅವರ ಸ್ಟೇಟ್ಮೆಂಟು, ಪ್ರಪೋಸಲ್ ಇದ್ರೆ ಕನ್ಸಿಡರ್ ಮಾಡ್ತೀವಿ ಅಂತ. ನಿತೀಶ್ ಕುಮಾರ್ ಅವರು ದಿಢೀರ್ ಅಂತ ಗವರ್ನರ್ ಭೇಟಿಯಾಗಿರೋದು ಮೊದಲು ಬಾರಿ ಅಲ್ಲ. ಅವರ ಆಪ್ತರು ಕೆಲ ಮಿನಿಸ್ಟರ್ಗಳು ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಈಗ ದಿಢೀರ್ ಬೆಳವಣಿಗೆಯಲ್ಲಿ ನಿತೀಶ್ ಕುಮಾರ್ ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಇದ್ರ ಸುತ್ತ ಎಲ್ಲ ಚರ್ಚೆ ನಡೀತಿರೋ ಹೊತ್ತಲ್ಲೇ ಪ್ರಶಾಂತ್ ಕಿಶೋರ್ ಕೂಡ ಈಗ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ. ಬಿಹಾರ ರಾಜಕಾರಣದಲ್ಲಿ ಬಿಗ್ ಚೇಂಜ್ ಅಂತ. ಜಿತನ್ ರಾಮ್ ಮಾಂಝಿ ಕೂಡ, ಮಾಜಿ ಮುಖ್ಯಮಂತ್ರಿ ಜಿತನ್ ರಾಮ್ ಮಾಂಝಿ ಕೂಡ ಮೊನ್ನೆ ಅಷ್ಟೇ ಹೇಳಿದ್ರು, ದೊಡ್ಡದೊಂದು ಬದಲಾವಣೆ ಆಗುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಮತ್ತೆ ಹೊಂದ್ಕೊಂಡು ಹೋಗೋಕೆ ಅಂತ. ಇಷ್ಟೇ ಅಲ್ಲ, ಇನ್ನಷ್ಟು ಸುಳಿವುಗಳನ್ನು ನೋಡಬಹುದು ನಾವು. ಕರ್ಪೂರಿ ಠಾಕೂರ್ ಅವರಿಗೆ, ಬಿಹಾರದ ಮಾಜಿ ಮುಖ್ಯಮಂತ್ರಿಗೆ ಭಾರತ ರತ್ನ ಅತ್ಯಂತ ದೊಡ್ಡ ನಿರ್ಧಾರ ಅಂತಾನೆ ವಿಶ್ಲೇಷಣೆ ಆಗ್ತಿದೆಯಲ್ಲ. ಬಿಹಾರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದಿಡಬಲ್ಲದು ಈ ನಿರ್ಧಾರ ಅಂತ. ಕಾರ್ಯಕ್ರಮದಲ್ಲಿ, ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಅವರು ಧನ್ಯವಾದ ಸಲ್ಲಿಸ್ತಾರೆ ಮೋದಿ ಅವರಿಗೆ. ಮುಕ್ತ ಕಂಠದಿಂದ ಧನ್ಯವಾದ ಸಲ್ಲಿಸ್ತಾರೆ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಕೇಳ್ಕೊಳ್ತಾ ಬಂದಿದ್ದೀವಿ ನಾವು. ಹಿಂದಿನ ಸರ್ಕಾರವನ್ನು ಕೇಳಿದ್ವಿ, ಆದರೆ ಕನ್ಸಿಡರೇ ಮಾಡಿರಲಿಲ್ಲ. ಬಟ್ ಮೋದಿ ಸರ್ಕಾರ ಗಮನಿಸಿ ಇಂಥದ್ದೊಂದು ನಿರ್ಧಾರ ತಗೊಂಡಿದ್ದಕ್ಕೆ ಧನ್ಯವಾದ ಅಂತ ಮೋದಿ ಅವರನ್ನು ಶ್ಲಾಘಿಸಿರೋದು. ಈ ವಿಚಾರದಲ್ಲಿ ಕರ್ಪೂರಿ ಠಾಕರ್ ಅವರ ಸಾಧನೆಯನ್ನು ಗುರುತಿಸಿದ್ದಕ್ಕೆ ಅತ್ಯಂತ ಅರ್ಹರಾಗಿರುವ ಒಬ್ಬ ನಾಯಕನಿಗೆ, ಸಮಾಜ ಸೇವಕನಿಗೆ ಈ ಹಿರಿಮೆ ಸಲ್ಲುವಂತೆ ಮಾಡಿದ್ದಕ್ಕೆ ಧನ್ಯವಾದ ಅರ್ಪಿಸಿರೋದು ನಿತೀಶ್ ಕುಮಾರ್ ಅವರು. RJD ಬೇರೆ ಪಕ್ಷಗಳೆಲ್ಲ ಬೈತಿರೋ ಹೊತ್ತಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ನಿತೀಶ್ ಕುಮಾರ್ ಅವರು ಹೊಗಳ್ತಾರೆ. ಆಮೇಲೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ ಆಗ್ತಿರಬಹುದು. ನನಗೆ ಗೊತ್ತೇ ಆಗಿಲ್ಲ, ಬೇರೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತು, ಮೋದಿ ಅವರೇ ಕಾಲ್ ಮಾಡಿದ್ರಂತೆ, ಬಟ್ ನಮಗೆ ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳುವ ಮೂಲಕ ಕೇಂದ್ರ ಸರ್ಕಾರದಿಂದ ಲೋಕಸಭಾ ಚುನಾವಣೆ ಕಾರಣದಿಂದಾಗಿ ಇಂಥ ಘೋಷಣೆ ಆಯ್ತಾ ಅನ್ನೋ ರೀತಿಯ ಮಾತುಗಳು ಬಂದವು. ಬಟ್ ಆರಂಭಿಸಿದ್ದು ಅವ್ರ ಭಾಷಣವನ್ನು ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ನೋಡಿ, ಇನ್ನೊಬ್ರು MLA, JDU MLA ಮಾತಾಡ್ತಾ ಮೋದಿ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. MLA ಗೋಪಾಲ್ ಮಂಡಲ್ ಅವರು. ಆಗ ತಕ್ಷಣಕ್ಕೆ JDU ಸ್ಟೇಟ್ ಪ್ರೆಸಿಡೆಂಟ್ ಉಮೇಶ್ ಕುಶ್ವಾ ಬರ್ತಾರೆ, ಒಂದು ಚೀಟಿ ಕೊಡ್ತಾರೆ, ಏನೋ ಒಂದು ಹೇಳಿ ಹೋಗ್ತಾರೆ.
ಅವ್ರ ಮಾತಿನ ಶೈಲಿ, ಮಾತಾಡ್ತಿದ್ದ ಶಾಸಕ ಗೋಪಾಲ್ ಮಂಡಲ್ ಅವರ ಶೈಲಿ ಚೇಂಜ್ ಆಗುತ್ತೆ. ಮೋದಿ ವಿಚಾರ ಬಿಟ್ಟೇ ಬಿಡ್ತಾರೆ, ಡೈವರ್ಟ್ ಮಾಡಿಬಿಡ್ತಾರೆ ಟಾಪಿಕ್ಕು. ಸೊ ಈ ಕಾರ್ಯಕ್ರಮ, ಈ ರ್ಯಾಲಿಯಲ್ಲಿ ನಡೆದಂಥ ಇದೊಂದು ವಿಡಿಯೋನೂ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಸನ್ನಿವೇಶ ನೋಡಿ ಅರ್ಥ ಮಾಡ್ಕೊಳ್ಬಹುದಾ ಏನಾಗ್ತಿದೆ JDUದ ಒಳಗಡೆ ಅನ್ನುವ ಚರ್ಚೆ ಶುರುವಾಗಿರೋದು. ಮತ್ತೊಂದು ಕಡೆ ನೋಡಿ, ಏನಿದು 40 ಶಾಸಕರ ಸೀಕ್ರೆಟ್ ಸ್ಪ್ಲಿಟ್ ಆಗುವಂಥ ಸಾಧ್ಯತೆ ಇದೆಯಾ? ಹಾಗಾದ್ರೆ ಅದ್ರ ಬಗ್ಗೆನೂ ಒಂದು ಸುದ್ದಿ ಓಡಾಡ್ತಿದೆ. 45 ಶಾಸಕರಿರುವಂಥ JDUದಿಂದ 24 ಜನ, ಕಾಂಗ್ರೆಸ್ನಲ್ಲಿ 11 ಜನ, 19 ಪೈಕಿ 11, ಮತ್ತು CPIMLನಿಂದ 12 ಇದ್ದಾರೆ ಅವ್ರ ಶಾಸಕರು, 9 ಶಾಸಕರು. 24, 11, 9 JDU, ಕಾಂಗ್ರೆಸ್ ಮತ್ತು CPIML ಇಷ್ಟು ಜನ ಶಾಸಕರು ಹೊರಬರಲಿದ್ದಾರೆ ಅನ್ನೋದೊಂದು ಸುದ್ದಿ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಂಥದ್ದೊಂದು ವಿಚಾರವು ಸಂಚಲನ ಸೃಷ್ಟಿ ಮಾಡಿದೆ ಬಿಹಾರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ. ಸೊ ಯಾವ ರೀತಿಯ ಆಪರೇಷನ್ ನಡೆಯುತ್ತೆ? ಹೊಸ ಸರ್ಕಾರವೇ ರಚನೆ ಆಗತ್ತಾ? ಲಾಲು ಪ್ರಸಾದ್ ಯಾದವ್ ಏನಾದರೂ ಪ್ಲಾನ್ ಮಾಡಿದ್ದಾರಾ? ಅವ್ರಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ನಿತೀಶ್ ಕುಮಾರ್ ಅವ್ರ ಪ್ಲಾನ್ ಆಗಿದೆಯಾ? ಮೊನ್ನೆ ಅಷ್ಟೇ ನಾವು ನೋಡಿದ್ದೀವಲ್ಲ, ಅಧ್ಯಕ್ಷರನ್ನ ಕೆಳಗಿಳಿಸಿ ನಿತೀಶ್ ಕುಮಾರ್ ತಾವೇ ಹಿಡಿತ ತಗೊಂಡ್ರು. JDU ಮೀಟಿಂಗ್ ಎಲ್ಲ ಆಯ್ತಲ್ಲ ನ್ಯಾಷನಲ್ ಲೆವೆಲಲ್ಲಿ. ಯಾಕಂದ್ರೆ ಲಾಲು ಪ್ರಸಾದ್ ಅವರು ತಮ್ಮ ಪಕ್ಷದ ಅಧ್ಯಕ್ಷನನ್ನ ಸೆಳೆದು ತನ್ನನ್ನೇ ಹೊರಗಿಡೋ ರೀತಿ ಪಾರ್ಟಿಸಿಪೇಟ್ ಮಾಡೋಕೆ ಹೊರಟಿದ್ದಾರಾ ಅನ್ನೋ ಥರದ ಸುಳಿವುಗಳೆಲ್ಲ ನಿತೀಶ್ ಕುಮಾರ್ ಅವ್ರಿಗೆ ಸಿಕ್ಕು ಸಿಡಿದೆದ್ದು ತಡ ಮಾಡದೆ ಪಕ್ಷದ ಕಂಪ್ಲೀಟ್ ಹಿಡಿತವನ್ನು ತಗೊಂಡ್ರು ಅನ್ನೋ ವಿಚಾರ ಸದ್ದು ಮಾಡ್ತು. ಈಗ ನೋಡಿದ್ರೆ ಲಾಲು ಪ್ರಸಾದ್ ಅವರು ತೇಜಸ್ವಿ ಯಾದವ್ ಅವ್ರನ್ನ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಅನಿವಾರ್ಯವಾಗಿ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಿತೀಶ್ ಕುಮಾರ್ ಅವರು ಅಚ್ಚರಿಯ ನಿರ್ಧಾರ ತಗೊಳ್ತಾರಾ? ಈಗ ಇದೆಲ್ಲದರ ನಡುವೆ, ಬೆಳವಣಿಗೆಗಳ ನಡುವೆ, ಪ್ರಶಾಂತ್ ಕಿಶೋರ್ ಅವರ ಸ್ಟೇಟ್ಮೆಂಟ್ ನೋಡಿ. ಕರ್ಪೂರಿ ಠಾಕೂರ್ ಅವ್ರನ್ನ ಹೊಗಳ್ತಾ ಮೋದಿ ಅವ್ರಿಗೆ ಧನ್ಯವಾದ ಅರ್ಪಿಸಿದ ಬಳಿಕ ಬಂದ ಮಾತೇನು? ಎಲ್ಲ ಕುಟುಂಬ ರಾಜಕಾರಣ, ಮಗನ ಬೆಳೆಸಬೇಕು, ಪರಿವಾರಕ್ಕೆ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಕರ್ಪೂರಿ ಠಾಕೂರ್ ಅವ್ರು ಯಾವತ್ತೂ ಹಂಗೆ ಮಾಡಿರಲಿಲ್ಲ. ನಾನು ಅವ್ರು ಹಾಕ್ಕೊಟ್ಟು ದಾರಿಯಲ್ಲೇ ಸಾಗಿದ್ದೀನಿ, ಕುಟುಂಬದವ್ರನ್ನ ಕರ್ಕೊಂಡು ಬಂದಿಲ್ಲ ಅಂತ ಲಾಲು ಪ್ರಸಾದ್ ಕುಟುಂಬಕ್ಕೂ ಜರಿತಾರೆ. ಕಾಂಗ್ರೆಸ್ನ ತಾನು ಬಾಣ ಬಿಡ್ತಾರೆ. ಇವೆಲ್ಲವೂ ಕೂಡ ಬದಲಾದ ಪರಿಸ್ಥಿತಿಯಲ್ಲಿ ಬಿಹಾರದಲ್ಲಿ ದೊಡ್ಡ ಬೆಳವಣಿಗೆಯ ಸೂಚನೆಯನ್ನು ಕೊಡ್ತಾ ಇದೆ. ಕಾದ್ ನೋಡೋಣ. ಅಕಸ್ಮಾತ್ ಇಂಥದ್ದೇನಾದರೂ ಆದರೆ ಮಾತ್ರ ಬಿಹಾರದಲ್ಲಿ BJP ಭರ್ಜರಿ ಗಳಿಕೆ ಅನುಮಾನನೇ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.